ನಮಸ್ಕಾರ. ದಿನಾಂಕ 29/5/2026ರಂದು DSART ಇಂದ 26-27ನೇ ಸಾಲಿನ ಮಾನೋಗ್ರೇಡ್ ದ್ವಿಭಾಷಾ ಶಾಲೆಗಳ 1ರಿಂದ 5ನೇ ತರಗತಿವರೆಗೆ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ಗಳ ಸೇತುಬಂಧ ಉಪಕ್ರಮವನ್ನು ಅನುಷ್ಠಾನಗೊಳಿಸುವ ಕುರಿತು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆಯಲ್ಲಿ ಪ್ರಮುಖವಾಗಿ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮ ಶಾಲೆಗಳಲ್ಲಿ ಸೇತುಬಂಧ ಕಾರ್ಯಕ್ರಮ ಅನುಷ್ಠಾನ ಮತ್ತು ದಾಖಲೀಕರಣ ಹೇಗಿರುತ್ತೆ ಅಂತ ಇಲ್ಲಿ ನೋಡೋಣ. 1ನೇ ತರಗತಿಗೆ ವಿದ್ಯಾಚೇತನ ಪ್ರಕ್ರಿಯೆ. ಮಕ್ಕಳ ಶಾಲಾ ಸಿದ್ಧತೆ. ಹೊಸದಾಗಿ ಶಾಲೆಗೆ ದಾಖಲಾದ ಮಕ್ಕಳಿಗೆ ಶಾಲಾ ವಾತಾವರಣ ಪರಿಚಯಿಸಲು ವಿದ್ಯಾಚೇತನ ಪರಿವರ್ತನಾ ಕಾರ್ಯಕ್ರಮ ಅತ್ಯಂತ ಪ್ರಮುಖವಾಗಿದೆ. ಚಟುವಟಿಕೆ ಆಧಾರಿತ ಕಲಿಕೆ ಇರುತ್ತೆ. ಸುಗಮ ಪರಿವರ್ತನೆಯಲ್ಲಿ ಆಗುತ್ತೆ. 2 ಮತ್ತು 3ನೇ ತರಗತಿಗೆ ಮೌಲ್ಯಮಾಪನ ಹೇಗಿರುತ್ತೆ, ಬೈಲಿಂಗ್ವಲ್ ಅಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಅನ್ನ ಹೇಗೆ ಮಾಡಬೇಕು. 2 ಮತ್ತು 3ನೇ ತರಗತಿಗೆ ಪೂರ್ವ ಪರೀಕ್ಷೆಯ ಬದಲಾಗಿ ಪರಿವರ್ತನಾವಧಿ ಚಟುವಟಿಕೆಗಳನ್ನ ಆಯೋಜಿಸುವುದು ಕಡ್ಡಾಯವಾಗಿದೆ. ಬೈಲಿಂಗ್ವಲ್ ಶಾಲೆಗಳಲ್ಲಿ ಪೂರ್ವ ಪರೀಕ್ಷೆಯ ಬದಲಾಗಿ ಪರಿವರ್ತನಾವಧಿ ಚಟುವಟಿಕೆಗಳನ್ನ ಆಯೋಜಿಸುವುದು. ಸಾಫಲ್ಯ ಪರೀಕ್ಷೆಯ ಬದಲಾಗಿ ಪ್ರಸಕ್ತ ಮಾಡ್ಯೂಲ್ನ ಕೊನೆಯ ಭಾಗದಲ್ಲಿ ಒದಗಿಸಲಾಗಿರುವ ನಿಗದಿತ ಮೌಲ್ಯಮಾಪನ ನಮೂನೆ ಅಸೆಸ್ಮೆಂಟ್ ಫಾರ್ಮ್ಯಾಟ್ ಇದೆ, ಅದನ್ನ ಬಳಸಿ ಮಕ್ಕಳ ನೈಜ ಕಲಿಕಾ ಮಟ್ಟವನ್ನ ನಿರ್ಣಯಿಸಿ ದಾಖಲಿಸಬೇಕು. ಕಲೆಯನ್ನ CPF ನಲ್ಲಿ ವ್ಯವಸ್ಥಿತವಾಗಿ ನಿರಂತರವಾಗಿ ಅಪ್ಡೇಟ್ ಮಾಡಬೇಕು. ಹಾಗೆಯೇ ಶಾಲಾ ಶೈಕ್ಷಣಿಕ ಯೋಜನೆ SAP ನಲ್ಲೂ ಕೂಡ ದಾಖಲಿಸಬೇಕು ಮತ್ತೆ SATS ನಲ್ಲೂ ಕೂಡ ಇಂದೀಕರಿಸಬೇಕಾಗುತ್ತೆ. SATS ನಲ್ಲೂ ಕೂಡ ಈ ನಿಗದಿತ ಅವಧಿಯೊಳಗೆ ಅವಕಾಶವನ್ನು ನೀಡಿದಾಗ ಅಪ್ಲೋಡ್ ಮಾಡಬೇಕಾಗುತ್ತೆ. ಬೈಲಿಂಗ್ವಲ್ ಶಾಲೆಗಳಲ್ಲಿ 4 ಮತ್ತು 5ನೇ ತರಗತಿಗೆ ಸೇತುಬಂಧ. ಇಲ್ಲಿ ಮೌಲ್ಯಮಾಪನ ಮತ್ತು ಶ್ರೇಣೀಕರಣ ವ್ಯವಸ್ಥೆ. 5ನೇ ತರಗತಿಯಲ್ಲಿ ಸೇತುಬಂಧ ನಾವು ಈ ಹಿಂದೆ ಮಾಡ್ತಿದ್ವಲ್ಲ ಅದೇ ರೀತಿ. ಮೌಲ್ಯಮಾಪನ ಕ್ರಮಗಳು ಹೇಗಿರುತ್ತಪ್ಪ ಅಂತಂದ್ರೆ ಪೂರ್ವ ಪರೀಕ್ಷೆ ಇರುತ್ತೆ, ಪರಿಹಾರ ಬೋಧನೆ ಇರುತ್ತೆ, ಆಮೇಲೆ ಸಾಫಲ್ಯ ಪರೀಕ್ಷೆಯನ್ನು ಕೂಡ ಇರುತ್ತೆ. ಇಲ್ಲಿ ಮೌಲ್ಯಮಾಪನ ಮತ್ತು ಶ್ರೇಣೀಕರಣ ಹೇಗಿರುತ್ತೆ ಅಂದ್ರೆ ಒಂದು ಪ್ರಶ್ನೆಗೆ ಸಂಪೂರ್ಣ ಉತ್ತರ ಬರೆದ್ರೆ A ಶ್ರೇಣಿ ಇರುತ್ತೆ. ಹಾಗೆ ಭಾಗಶಃ ಅಥವಾ ತಪ್ಪು ಉತ್ತರ ಬರೆದಿದ್ರೆ ಅದನ್ನ B ಗ್ರೇಡ್ಗೆ ಕೊಡಬೇಕಾಗುತ್ತೆ. ಸಾಫಲ್ಯ ಪರೀಕ್ಷೆ ನಂತರ ನಾವು ಹೇಗೆ ವರ್ಗೀಕರಣ ಮಾಡ್ಕೊಳ್ತೀವಿ ಅಂದ್ರೆ 1ರಿಂದ 4ನೇ ಪ್ರಶ್ನೆಗಳ ಫಲಿತಾಂಶವನ್ನ ಪಡೆದಂತ B ಶ್ರೇಣಿ ಪಡೆದಂತ ಮಕ್ಕಳನ್ನ FLN ಮೂಲ ಸಾಕ್ಷರತೆ ಸಂಖ್ಯಾಜ್ಞಾನ ಸಾಧಿಸಿದ ಮಕ್ಕಳಾಗಿರ್ತಾರೆ. ಅಂದ್ರೆ 1ರಿಂದ 4ನೇ ಪ್ರಶ್ನೆಗಳಿಗೆ B ಗ್ರೇಡ್ ಪಡೆದಂತ ಮಕ್ಕಳು FLN ಸಾಧಿಸಿದ ಮಕ್ಕಳಾಗಿರ್ತಾರೆ. ಹಾಗೆ 5ರಿಂದ 10ನೇ ಪ್ರಶ್ನೆಗಳಿಗೆ ಫಲಿತಾಂಶದಲ್ಲಿ B ಗ್ರೇಡ್ ಪಡೆದಂತವರು ಕಲಿಕಾ ಅಂತರ ಇರುವ ವಿದ್ಯಾರ್ಥಿಗಳು ಅಂತ ಗುರುತಿಸಲಾಗುತ್ತೆ. ಈ ಎರಡೂ ವಿಭಾಗಗಳಿಗೆ ಸಂಪೂರ್ಣವಾಗಿ ಭಿನ್ನವಾದ ಸಮಯಾವಧಿ ಮತ್ತು ನಿರ್ದಿಷ್ಟ ಬೋಧನಾ ತಂತ್ರಗಳನ್ನ ಕೈಗೊಳ್ಳುವುದು ಕಡ್ಡಾಯವಾಗಿದೆ. ಸಾಧಿಸಿದ ಮಕ್ಕಳ ಬೋಧನಾ ಯೋಜನೆ ಅಂದ್ರೆ 1ರಿಂದ 4ನೇ ಪ್ರಶ್ನೆಗಳಿಗೆ B ಗ್ರೇಡ್ ಪಡೆದಂತಹ ಮಕ್ಕಳಿಗೆ ನಿರಂತರವಾಗಿ ವರ್ಷದ ಅಂತ್ಯದವರೆಗೆ ವಿಶೇಷ ಚಟುವಟಿಕೆಯನ್ನ ಮಾಡಿ ಕಲಿಕೆಯನ್ನ ಮಾಡಬೇಕಾಗುತ್ತೆ. ಓದುವುದು, ಬರೆಯುವುದು, ಮೂಲ ಗಣಿತ, ಸಂಕಲನ, ವ್ಯವಕಲನ ಪ್ರಕ್ರಿಯೆಗಳನ್ನ ಕರಗತ ಮಾಡಿಸುವವರೆಗೆ ಈ ಬೋಧನೆ ಮುಂದುವರಿಯುತ್ತೆ. ಅಂದ್ರೆ FLN ವರ್ಷದ ಅಂತ್ಯದವರೆಗೂ ಇರುತ್ತೆ. ಹಾಗೆ ಕಲಿಕಾ ಅಂತರ ಇರ್ತಕ್ಕಂಥ ಮಕ್ಕಳು ಅಂದ್ರೆ 5ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆಗೆ B ಗ್ರೇಡ್ ಪಡೆದಂತಹ ಈ ಮಕ್ಕಳಿಗೆ ಕಲಿಕಾ ಅಂತರದ ನಿವಾರಣೆಗೋಸ್ಕರ ಸೆಪ್ಟೆಂಬರ್ ಅಥವಾ ಗರಿಷ್ಠ ಡಿಸೆಂಬರ್ ಅಂತ್ಯದವರೆಗೆ ವಿಶೇಷ ಪರಿಹಾರ ಬೋಧನೆಯನ್ನ ನಿಯೋಜಿಸಬೇಕು. ಇದರಿಂದ ಮಕ್ಕಳು ತಮ್ಮ ನೈಜ ತರಗತಿಯ ಮಟ್ಟಕ್ಕೆ ತ್ವರಿತವಾಗಿ ತಲುಪಲು ಅನುಕೂಲ ಇದು ಪರಿಹಾರ ಬೋಧನಾ ಕಾಲಾವಧಿ. ಪ್ರಶ್ನೆ ವಿಭಾಗ ನಾವು 10 ಪ್ರಶ್ನೆಗಳನ್ನ ಕೊಟ್ಟು ಪರೀಕ್ಷೆಯನ್ನ ಮಾಡ್ತೀವಿ. 1ರಿಂದ 4 ಪ್ರಶ್ನೆಗಳಲ್ಲಿ B ಬರೆದಿದ್ರೆ FLN ಆಧಾರಿತ ಶ್ರೇಣಿ B ಬಂದಿರೋರು ಅಲ್ಲಿ ನಾವು FLN ಸಾಮರ್ಥ್ಯವನ್ನು ಹೇಳ್ಕೊಡ್ತೀವಿ. ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಸಮಯ ಇರುತ್ತೆ. ಪ್ರಶ್ನೆ 5ರಿಂದ 10ರವರೆಗೆ ಅಪೇಕ್ಷಿತ ಕಲಿಕಾ ಫಲ ಸಾಧನೆ ಮಾಡದೇ ಇರತಕ್ಕಂಥವ್ರು ಶ್ರೇಣಿ B ತೆಗೆದಿರ್ತಾರೆ. ಅವರಿಗೆ ಕಲಿಕಾ ಕಂದಕವನ್ನ ಸರಿದೂಗಿಸ್ತಕ್ಕಂಥದ್ದು. ಅದರ ಬೋಧನಾ ಗಡುವು ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಅಂತ್ಯಕ್ಕೆ. ಯಾವುದೇ ಪ್ರಶ್ನೆ ಎಲ್ಲಾ ಸಾಮರ್ಥ್ಯಗಳಲ್ಲೂ A ಶ್ರೇಣಿ ತೆಗೆದವರು ಉತ್ತಮ ಪ್ರಗತಿ ಸಾಧಿಸಿರ್ತಾರೆ. ಅವರು ಮುಂದಿನ ಸಾಮಾನ್ಯ ಬೋಧನೆಗೆ ಬರ್ತಾರೆ. ಈ ಅನುಷ್ಠಾನ ಇದು ಹೇಗೆ ನಡೆಯುತ್ತಪ್ಪ ಅಂದ್ರೆ ಇದು ಅನುಷ್ಠಾನ ಹೇಗಪ್ಪ ಆಗುತ್ತೆ ಅಂದ್ರೆ ಸಾಫಲ್ಯ ಪರೀಕ್ಷೆಯಲ್ಲಿ
ಸಂಪೂರ್ಣ ಉತ್ತರ ಬರೆದಿದ್ರೆ ಎ, ಭಾಗಶಃ ಉತ್ತರ ಅಥವಾ ತಪ್ಪು ಉತ್ತರ ಬರೆದಿದ್ರೆ ಬಿ ಅಂತ ವಿಂಗಡಣೆ ಮಾಡ್ತೀವಿ. ಎರಡನೇ ಹಂತದಲ್ಲಿ ಗುಂಪುವಾರು ವರ್ಗೀಕರಣ, ಕಲಿಕಾ ಮಟ್ಟದ ನಿಖರ ದಾಖಲೀಕರಣ. ಗುಂಪುವಾರು ಅಂದ್ರೆ FLN ಗುಂಪು ಬೇರೆ, ಕಲಿಕಾ ಅಂತರ ಇರ್ತಕ್ಕಂಥ ಗುಂಪುಗಳನ್ನ ಸಪರೇಟ್ ಮಾಡ್ಕೊಳ್ತೀವಿ. ಕಲಿಕಾ ಅಂತರ ನಿವಾರಣೆಯನ್ನ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಒಳಗಾಗಿ ಬೋಧನೆಯನ್ನ ಪೂರ್ಣಗೊಳಿಸ್ತೀವಿ. ಹಾಗೆ FLN ನಲ್ಲಿ ಬಿ ಶ್ರೇಣಿ ಪಡೆದ ಮಕ್ಕಳಿಗೆ ವರ್ಷದ ಕೊನೆಯವರೆಗೂ ನಿರಂತರ ಮಾರ್ಗದರ್ಶನ ಇರುತ್ತೆ.